ಎಲ್ಲರೂ ಏನಂತ ಇದ್ರು ಅಂದರೆ ಒಂದು ಸಿನಿಮಾ ಮುಗಿಸ್ಬೋದು, ಒಂದು 52 ದಿನದಲ್ಲಿ ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದ್ದೀರಲ್ಲಪ್ಪ ಹಂಗೆ ಅಂತ ಅಂದ್ಬಿಟ್ಟು ಅಂದರೆ ನನ್ನನ್ನಂತೂ ತುಂಬಾ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೇಳಿದಾಗ ನಮಗೆ ಒಂಥರ ಏನು ಇಷ್ಟು ದಿನ ಶೂಟ್ ಮಾಡ್ತಾಯಿದ್ದೀವಿ, ಮುಗಿತಾ ಇಲ್ಲ ಅನ್ನಿಸ್ತಾ ಇತ್ತು. ಬಟ್ ಪ್ರೊಡ್ಯೂಸರ್ಗೆ ನಾವು ಮಾಡಿದ್ದೆಲ್ಲ ತೋರಿಸ್ದಾಗ ಮಾಡ್ತಾಯಿರಿ. ಆ್ಯಕ್ಚುಲಿ 50 ದಿವಸ ಆದಮೇಲೆ ನಮ್ಮ ಗಾಡಿನ ನ್ಯೂಟ್ರಲ್ ಮಾಡ್ಬಿಟ್ಟು ತಳ್ಳಿದ್ರೆ ಗೊಟ್ಟಕ್ಕೆ ಹೋಗ್ತಿತ್ತು. ಅಲ್ಲ 240 ದಿನದ ಫುಟೇಜ್ ಇದೆಯಲ್ಲ, ಅದು ಒಂದು ಸಿನಿಮಾದ 2 ಸಿನಿಮಾದ? ಒಂದೇ ಸಿನಿಮಾ ಅದು. ಅಂದರೆ 240 ದಿನದಲ್ಲಿ ನಾವೇನೋ ಜಾಸ್ತಿ ಬೇಡದೇ ಇರೋದೆಲ್ಲ ಶೂಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಬೇಕಾಗಿದ್ದನ್ನೇ ಪ್ರಾಪರಾಗಿ ಶೂಟ್ ಮಾಡಿದ್ದೀವಿ. ಇವರೇನೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡ್ಬಿಟ್ಟವ್ರೆ. ಇವರು ಹೊರಗಡೆ ಹೆಂಗೆ ಬರ್ತಾರೆ, ಇವರು ಸ್ಕ್ರೀನ್ ಮೇಲೆ ಇವ್ರು ಏನು ತೋರಿಸ್ತಾರೆ, ಸ್ಕ್ರೀನ್ ಮೇಲೆ ಹೆಂಗೆ ತಗೊಂಬಂದುಬಿಡ್ತಾರೆ, ಇವ್ರದ್ದು ಕ್ವಾಲಿಟಿ ಇರುತ್ತಾ ಕ್ವಾಲಿಟಿ ಇರಲ್ವಾ, ಯಾರ್ಯಾರೆಲ್ಲ ಸೇರ್ಕೊಂಡು ಏನು ಕಿತ್ತ ದಬಾಕಿದ್ದಾರೆ ಇವರು ಅನ್ನೋದೆಲ್ಲನೂ 100% ಹೇಳ್ತಾರೆ. ಅದೊಂದೇ ಒಂದು ಭಯ, ಏನಪ್ಪ ಮಾಡಿದ್ದಾರೆ ಇವರು, ಅದನ್ನು ಮಾಡ್ಕೊಂಡು ಬಂದ್ವಿ. ಹಂಗಾಗಿ 240 ದಿನದವರೆಗೂ ಬಂತು. ಆಲ್ಮೋಸ್ಟ್ ಒಂದು ಸಿನಿಮಾಗೆ ಒಂದು 150ರಿಂದ 160 ದಿನ ಆಗ್ಬೋದು. ಇದು ಒಂದು 100 ದಿನ ಜಾಸ್ತಿ ಆಗಿದೆ ಅಂತಂತಂದರೆ ಆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ಬಿಟ್ಟು ನಾವೇನು ತೋರ್ಸೋಕೆ ಹೊರಟಿದ್ದೀವಲ್ಲ ಅದ್ರದ್ದು ಒಂದು ಕ್ವಾಲಿಟಿ ಕೊಡೋದಕ್ಕೋಸ್ಕರನೇ ನಾವೆಲ್ಲರೂ ಶ್ರಮ ಪಡ್ತಾಯಿದ್ದೀವಿ ಹೊರತು ಅದನ್ನು ಮೀರಿ ಇನ್ನೇನೂ ಇಲ್ಲ. ಒಂದು ಕ್ವಾಲಿಟಿ ಯಾಕೆಂದರೆ ಒಂದು ಕನ್ನಡ ಸಿನಿಮಾ ಅಂತ ಮಾಡಿದಾಗ ನಮ್ಮ ಕನ್ನಡ ಜನ ನೋಡ್ತಾರೆ. ನಾವು ಪಕ್ಕ ಸ್ಟೇಟ್ಗೆ ಹೋದಾಗ ಏನಪ್ಪ ಕರ್ನಾಟಕದಿಂದ ಬಂದಿದ್ದಾರೆ ಇವ್ರು, ಯಾವ ಯೋಗ್ಯತೆಯಲ್ಲಿದ್ದಾರೆ ಇವ್ರು ಏನು ಸಿನಿಮಾ ಮಾಡಿದ್ದಾರೆ ಅಂತ 100%. ಯಾಕೆಂದರೆ ನಮ್ಮ ಸುತ್ತಮುತ್ತ ತುಂಬ ಸಿನಿಮಾಗಳು ಬರ್ತಾಯಿದೆ. ಹಂಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ತುಂಬ ಪ್ರಿಪ್ರೇಷನ್ನ ಮಾಡ್ಕೊಂಡು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.